ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಯಾಕಂದರೆ ಮುಂದೆ ಮಾಡೋಂಥ ಇನ್ಫಾರ್ಮೇಷನ್ ವೀಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನಾವಿವತ್ತು ಏನಂತ ಅಂದರೆ ಭೀಮ್ನಮಾವಾಸ್ಯೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಭೀಮ್ನಮಾವಾಸ್ಯೆ ಏನಕ್ಕೆ ಆಚರಣೆ ಮಾಡ್ತಾರೆ ಅಂತಂದರೆ ನಮ್ಮ ಕುಟುಂಬದಕ್ಕಿಂತ ಮೇಯ್ನಾಗಿ ನಮ್ಮ ಒಂದು ದಾಂಪತ್ಯ ಚೆನ್ನಾಗಿರಲಿ, ನಮ್ಮ ಗಂಡನ ಆಯುಷ್ಷು ಆರೋಗ್ಯ ವೃದ್ಧಿ ಆಗಲಿ, ಅಂದರೆ ಚೆನ್ನಾಗಿರಲಿ, ಅವ್ರಿಗೆ ಆಯುಷ್ಷು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅನ್ನೋದಕ್ಕೆ ದೇವರು ಅಂದರೆ ನಮ್ಮ ಗಂಡನ ಪಾದ ಪೂಜೆಯನ್ನು ಮಾಡುವಂಥದ್ದು. ಸೊ ಇದು ಅದಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಸ್ವಚ್ಛಗೊಳಿಸಿ ದೇವರ ಪೂಜೆ ಎಲ್ಲ ಮಾಡಿ ನಂತರ ನಾನು ಮನೆಯಲ್ಲಿ ನಮ್ಮ ಹಸ್ಬೆಂಡ್ಗೆ ಅಂದರೆ ಬೆಳಗ್ಗೆನೇ 7:30 ಆಗಿತ್ತು ಅನಿಸುತ್ತೆ. ನಾವು ಪೂಜೆ ಮಾಡೋವಾಗ 7:30 ಇತ್ತು. ಬೆಳಗ್ಗೆನೇ ದೇವರಿಗೆಲ್ಲ ಪೂಜೆ ಮಾಡಿ 7:30 ಅಷ್ಟರಲ್ಲಿ ನಾನು ಪೂಜೆ ಮುಗಿಸಿದ್ದೀನಿ. ಇವತ್ತಿದ್ದು 6:30ಇಂದ 9:30 ಒಳಗಡೆ ಅತ್ಯುತ್ತಮ ಅಂದರೆ ಸೂಪರಾಗಿರುವಂತಹ ಅದು ಟೈಮಿಂಗ್ಸ್ ಚೆನ್ನಾಗಿತ್ತು. ಆಮೇಲೆ 11:30 ಒಳಗಡೆನೂ ಮಾಡ್ಬೋದು. ನೆಕ್ಸ್ಟ್ ನೈಟು 7:30ವರೆಗೂ ಟೈಮ್ ಇತ್ತು. ನೀವು ಯಾವಾಗ ಆದರೂ ಮಾಡ್ಬೋದು, ಓಕೆನಾ. ಈ ರೀತಿಯಾಗಿ ಟೈಮ್ ನೋಡಿಕೊಂಡು ನಾವು ಕೂಡ 7:30 ಒಳಗಡೆ ಮಾಡಿದ್ದೆ. ಯಾಕಂದರೆ ನಾನು ಆಫೀಸಿಗೆ ಬರಬೇಕಿತ್ತಲ್ಲ, ಅದಕ್ಕೆ ಫಸ್ಟು ಅಂದರೆ ಅವ್ರು ಕಾಲು ಇಡಿಸೋ ಅಂಥದ್ದು ಒಂದು ದೊಡ್ಡದು ತಟ್ಟೆ ತೊಗೊಬೇಕಾಗುತ್ತೆ. ಸೊ ನಿಮ್ಮ ಮನೇಲಿ ಯಾವ ಥರ ತಟ್ಟೆ ಇರುತ್ತೋ ಅದೇ ಥರ ತಟ್ಟೆನ ತೊಗೊಂಡು ನೀಟಾಗಿ ಕಾಲೆಲ್ಲ ವಾಶ್ ಮಾಡಬೇಕಾಗುತ್ತೆ. ಹಿಂದೆಯಿಂದ ಫುಲ್ ಮುಂದೆವರೆಗೂ ನೀಟಾಗಿ ತೊಳೆಯಬೇಕಾಗುತ್ತೆ. ಏನು ಧೂಳು ಕಸ ಏನು ಇಲ್ಲದಿರೋಗೆ ನೀಟಾಗಿ ತೊಳೆದು ಆ ನೀರನ್ನು ಚೆಲ್ಲಿದ್ದಾದಮೇಲೆ ಮತ್ತೆ ಅದೇ ತಟ್ಟೆಯಲ್ಲಿ ಅವ್ರ ಪಾದನ ಇಟ್ಟು ಅದೇ ನೀರು ಕಾಲು ತೊಳೆದಿರೋ ನೀರಲ್ಲೇ ಪೂಜೆ ಮಾಡಬೇಡಿ, ಅದು ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ. ನೀಟಾಗಿ ಫ್ರೆಶ್ ಆಗಿ ಅದನ್ನು ನೀಟಾಗಿ ಈಚೆ ಚೆಲ್ಬಿಟ್ಟು ಮತ್ತೆ ತಗೊಂಬಂದು ಕಾಲಿಗೆ ಅರಿಶಿನ ಕುಂಕುಮ 2 ಕಾಲುಗಳಿಗೂ ಅರಿಶಿನ ಕುಂಕುಮ ಹಚ್ಚಿ ಹೂವು ಎಲ್ಲ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ. ಆಮೇಲೆ ಕಂಕಣ ಕಟ್ಕೊಬೇಕಾಗುತ್ತೆ. ಸೊ ಕಂಕಣನ ಪೂಜೆ ಅಂದರೆ ಇವಾಗ ಪಾದ ಎಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾದಮೇಲೆ ನೀವು ಅವ್ರಿಗೆ ಕಂಕಣ ಕಟ್ಟಬೇಕಾಗುತ್ತೆ, ನಿಮ್ಮ ಯಜಮಾನ್ರಿಗೆ. ಸೊ ಅವರಿಂದ ನೀವು ಕೂಡ ಕಂಕಣನ ಕಟ್ಸ್ಕೊಬೇಕಾಗುತ್ತೆ. ಸೊ ನಾವು ಯಾವುದೇ ಒಂದು ವ್ರತ ಏನಾದರೂ ಮಾಡ್ತೀವಿ ಅನ್ನೋದಾದರೆ ಕಂಕಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಿಮಗೆ ತುಂಬಾ ಒಂದು ಒಳ್ಳೆ ಪವರ್ ಸಿಗುತ್ತೆ, ಒಳ್ಳೆ ಶಕ್ತಿ ಕೊಡುತ್ತೆ. ಕಂಕಣ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಸೊ ನಿಮ್ಮ ಮನೇಲಿ ಬಿಳಿ ದಾರ ಇರುತ್ತಲ್ವ, ಬಿಳಿ ದಾರನ ನೀವು 11 ಎಳೆ, 5 ಎಳೆ, 9 ಎಳೆ ಈ ರೀತಿಯಾಗಿ ಎಳೆಯನ್ನು ಮಾಡಿಕೊಂಡು ನಾರ್ಮಲಾಗಿ ನಮ್ಮದೊಂದು ಹೂವು ಇರುತ್ತಲ್ಲ, ಯೆಲ್ಲೋ ಕಲರ್ ಹೂವು, ಮಾರಿಗೋಲ್ಡ್ ಹೂವು ಅಂತೀವಲ್ಲ, ನಮ್ಮ ಮಾರ್ಕೆಟ್ಗಳೆಲ್ಲ ಸಿಗುತ್ತೆ, ಆ ಹೂವದಿಂದ ಮಾಡೋ ಅಂಥದ್ದು. ಅದಕ್ಕೆ ನಾವೇನು ವೈಟ್ದು ದಾರ ಇರುತ್ತಲ್ಲ, ಹೂವು ಕಟ್ಟೋ ದಾರ, 3 ಎಳೆ ದಾರ, 5 ಎಳೆ ದಾರ, 9 ಎಳೆ ದಾರ ಆ ರೀತಿ ಬರುತ್ತಲ್ಲ, ಆ ದಾರವನ್ನು ತೊಗೊಂಡು ಬಂದು ಅದಕ್ಕೆ ಸ್ವಲ್ಪ ನೀರಿಂದ ಅದ್ಬಿಟ್ಟು ಅರಿಶಿನವನ್ನು ಹಚ್ಚಬೇಕಾಗುತ್ತೆ. ಅಂದರೆ ಫುಲ್ ದಾರ ಎಲ್ಲ ಅರಿಶಿನ ಮಾಡಿಕೊಂಡು ಮಧ್ಯದಲ್ಲಿ ನೀವು ಆ ಒಂದು ಹೂವನ್ನು ಇಟ್ಟು, ಯೆಲ್ಲೋ ಕಲರ್ ಹೂವನ್ನು ಇಟ್ಟು ಮಧ್ಯದಲ್ಲಿ ಒಂದು ನಾಟ್ ಹಾಕಬೇಕಾಗುತ್ತೆ, ಅಂದರೆ ಒಂದು ಗಂಟು ಹಾಕಬೇಕಾಗುತ್ತೆ. ಆವಾಗ ನಿಮಗೆ ರೆಡಿ ಆಗುತ್ತೆ. ಸೊ ಈ ರೀತಿಯಾದಂಥ ಕಂಕಣ, ಇನ್ನೇನು ದೊಡ್ಡ ಕೆಲಸ ಎಲ್ಲ ಏನಿಲ್ಲ ಇದರಲ್ಲಿ. ಸೊ ಆ ರೀತಿ ನೀವು ಕಂಕಣವನ್ನು ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ಇಬ್ಬರು ಕೈಗಳಿಗೆ ಕಂಕಣವನ್ನು ಕಟ್ಕೊಂಡು ನಿಮ್ಮ ಒಂದು ವ್ರತ ಅಂದರೆ ಪೂಜೆ, ಭೀಮ್ನಮಾವಾಸ್ಯೆ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ಎಲ್ಲನೂ ಮೊದಲೇ ತಂದಿಟ್ಕೊಳ್ಳಿ. ನೀರಾಗಿರ್ಬೋದು, ಆರತಿ ಆಗಿರ್ಬೋದು, ಮತ್ತು ಸಾಂಬ್ರಾಣಿ ಕಡ್ಡಿ ಬೆಳಗೋದ್ರಿಂದ ಎಲ್ಲನೂ ಅಲ್ಲೇ ನಿಮ್ಮ ಜಾಗದಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾನಿವಾಗ ಸಾಂಬ್ರಾಣಿ ಕಡ್ಡಿಯನ್ನು ಹಚ್ಚಿಟ್ಕೊತಾ ಇದ್ದೀನಿ. ಸೊ ಸಾಂಬ್ರಾಣಿ ಕಡ್ಡಿಯನ್ನು ಹಚ್ಕೊಂಡು ಸೊ ಅದು ಪಾದಗಳಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಎಲ್ಲ ಪೂಜೆಯನ್ನು ಮಾಡಬೇಕಾಗುತ್ತೆ, ಓಕೆನಾ. ಸೊ ಪೂಜೆ ಎಲ್ಲ ಮಾಡೋದ್ರಿಂದ ಆವಾಗ ನೀವೇನಾದರೂ ಒಂದು ಒಳ್ಳೆತನವಾಗಿ ನಮ್ಮ ಗಂಡನಿಗೆ ಆಯುಷ್ಯು ಆರೋಗ್ಯ ಹೆಚ್ಚಾಗಲಿ ಮತ್ತು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಹೆಚ್ಚಾಗಲಿ ಅಂತ ಅಂದ್ಕೊಂಡು ಮಾಡಬೇಕಾಗುತ್ತೆ. ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಾಗೇ ಸೊ ಎಲ್ಲರೂ ಮಾಡಿದ್ದೀರ. ಸೊ ಅದು ಕೂಡ ಚೆನ್ನಾಗಿ ಓಡಿದೆ. ಸೊ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ. ಈ ರೀತಿಯಾಗಿ ಪಾದಗಳಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಯಾವುದೇ ಪೂಜೆ ಮಾಡಬೇಕಾದ್ರೆ ಮಾಡಿಬಿಟ್ಟು ನಂತರ ಒಂದು ರೌಂಡ್ ಹಾಕಿ ಮತ್ತೆ ಪೂಜೆ ಮಾಡಬೇಕು. ಸೊ ಓಕೆನಾ. ಸೊ ಅದಾಕಿ ಅದರಲ್ಲಿ ಹೂವು ಇರೋದನ್ನು ಪಾದಗಳಿಗೇ ಹಾಕಬೇಕಾಗುತ್ತೆ. ಸೊ ಎಲ್ರಿಗೂ ಕಾಮನಾಗಿ ಗೊತ್ತಿರುತ್ತೆ ಯಾವ ಥರ ಪಾದ ಪೂಜೆ ಮಾಡೋದು ಅಂತೇಳಿ. ಇವಾಗಿನ ಇದರಲ್ಲಿ ನಮಗೆ ಇಂಟರ್ನೆಟ್ಟಲ್ಲಿ ಸೋಷಿಯಲ್ ಮೀಡ್ಯಾದಲ್ಲೇ ಎಲ್ಲನೂ ಕಲಿಸ್ಕೊಟ್ಬಿಡುತ್ತೆ. ನಾವೇನು ಯಾರು ಏನು ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ನಾವು ಅದು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲ ಸ್ಟೇಟಸ್ಗಳಲ್ಲೂ ಇರುತ್ತೆ ಯಾವ ಥರ ಮಾಡೋದು ಏನು ಎತ್ತ ಅಂತ ಹೇಳಿ. ಅದನ್ನೆಲ್ಲ ನಾವು ಕಲ್ತ್ಕೊಂಡು ಬೇಗ ಮಾಡ್ಕೊಬೋದು. ನಂತರ ಅದೇ ಪಾದಗಳಿಗೇ
ಸೊ ಮಂಗಳಾರತಿಯನ್ನು ಮಾಡಿ ನಂತರ ಆರತಿಯನ್ನು ದೀಪದ ಆರತಿ ತುಪ್ಪದ ಆರತಿ ಎಲ್ಲ ಮಾಡಿ ನಿಮ್ಗೆ ಏನು ಅನಿಸುತ್ತೋ ಅದೇ ಮಾಡಿ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡ್ಬೋದು. ನೋಡಿ ಇಲ್ಲಿ ನಾನು ಮಂಗಳಾರತಿಯನ್ನು ಮಾಡ್ತಾಯಿದ್ದೀನಿ. ಮೊದಲು ಸಾಂಬ್ರಾಣಿ ಕಡ್ಡಿ ಮಾಡಿ ನಂತರ ಮಂಗಳಾರತಿಯನ್ನು ಮಾಡ್ಕೋಬೇಕಾಗುತ್ತೆ. ನಿಮ್ಗೇನು ಯಾವ ಥರ ನಿಮಗೆ ಪೂಜೆ ಮಾಡಬೇಕು ಅನಿಸುತ್ತೋ ಆ ರೀತಿಯಾಗಿ ನಿಮ್ಮ ಹಸ್ಬೆಂಡ್ಗೆ ಮಾಡಿ, ಯಾವುದೇ ಥರ ಸಂಕೋಚ ಎಲ್ಲ ಏನೂ ಬೇಡ. ಈ ಪೂಜೆ ಮಾಡೋದ್ರಿಂದ ಸೊ ನಿಮ್ಮ ಏನು ಗಂಡ ಹೆಂಡತಿಗೆ ಒಳ್ಳೆ ನೆಮ್ಮದಿ ಇರುತ್ತೆ, ಅವ್ರ ಸಂಸಾರದಲ್ಲಿ ಸುಖ ನೆಮ್ಮದಿ ಶಾಂತಿ ಎಲ್ಲನೂ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಹಸ್ಬೆಂಡ್ಗೆ ಕುಂಕುಮ ಇಡೋದ್ರಿಂದ ಸೊ ಒಂದೊಳ್ಳೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನೀವು ಕೂಡ ಅವ್ರ ಹತ್ರ ಅರಿಶಿನ ಕುಂಕುಮ ಇಕ್ಕಿಸ್ಕೋಬೇಕಾಗುತ್ತೆ. ಸೊ ಮಂಗಳಾರತಿ ಎಲ್ಲ ಆದಮೇಲೆ ಈಗ ಆರತಿ ಮಾಡುವಂತಹ ಟೈಮು. ಆರತಿ ಮಾಡಬೇಕು ಅಂದರೆ ಒಂದು ತಟ್ಟೆಯಲ್ಲಿ ನೀರನ್ನು ಇಟ್ಕೊಂಡು ಅದಕ್ಕೆ ಅರಿಶಿನ ಸ್ವಲ್ಪ ಕುಂಕುಮ ಸ್ವಲ್ಪ ಹಾಕಿ ಕೆಂಪು ನೀರನ್ನು ರೆಡಿ ಮಾಡ್ಕೊಳ್ಳಿ. ಇದು ಯಾವುದೇ ದೃಷ್ಟಿ ಇದ್ರೂ ಹೋಗಿಬಿಡುತ್ತೆ ನಿಮ್ಮ ನಡುವೆ, ಗಂಡ ಹೆಂಡತಿ ನಡುವೆ ಕುಟುಂಬದಲ್ಲಿ ಏನೇ ಇದ್ರೂ ದೃಷ್ಟಿ ಎಲ್ಲನೂ ಆ ಕೆಂಪು ನೀರಲ್ಲಿ ಹೋಗಿಬಿಡುತ್ತೆ. ಆ ರೀತಿಯಾಗಿ ಮಾಡಿಕೊಂಡು 2 ದೀಪಗಳನ್ನು ಹಚ್ಚಿ ತುಪ್ಪದ ದೀಪಗಳನ್ನು ಹಚ್ಚಿ ಮಾಡಿ. ಇದು ಆರತಿ ಅಂತ ಹೇಳ್ತೀವಿ. ಮಂಗಳ ಆರತಿ ಬೇರೆ ಆರತಿ ಬೇರೆ, ಓಕೆನಾ. ಆರತಿಯನ್ನು ಮಾಡೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಸೊ ನಾನು ಕೂಡ ಆರತಿಯನ್ನು ಮಾಡಿದೆ. ಪಾದಗಳಿಗೆ ನಮ್ಮ ಹಸ್ಬೆಂಡ್ಗೆ ಎರಡಕ್ಕೂ ಆರತಿಯನ್ನು ಮಾಡಿ ಸೊ ಆ ಆರತಿಯನ್ನು ಅವ್ರಿಗೆ ಇದು ಮಾಡಿ. ಸೊ ಆ ನೀರೇನಿರುತ್ತೆ ದೀಪನ ಮಾಮೂಲಿ ಸೈಡಲ್ಲಿ ತೆಗೆದಿಕ್ಬೇಕು. ಆ ಆರತಿದು ನೀರೇನಿರುತ್ತಲ್ಲ ಅದನ್ನು ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಿ, ಆ ಕಡೆ ಪಕ್ಕದಲ್ಲಿ ನೀವು ಓಡಾಡಲ್ಲಲ್ವ ಅಂಥ ಜಾಗದಲ್ಲಿ ಹಾಕಿ ಆರತಿಯ ನೀರನ್ನು. ಅದು ತುಂಬ ಪವರ್ಫುಲ್ಲು, ಏನೇ ದೃಷ್ಟಿ ಇದ್ರೂ ಆ ಒಂದು ಕೆಂಪು ನೀರಲ್ಲಿ ಹೋಗ್ಬಿಡುತ್ತೆ. ಸೊ ಆ ರೀತಿಯಾಗಿ ಪವರ್ಫುಲ್ ಆಗಿರೋವಂಥ ಇದು. ಸೊ ಆ ಆರತಿ ಏನಕ್ಕೆ ಮಾಡ್ತೀವಿ ಅಂತ ಅಂದರೆ ಸೊ ಒಳ್ಳೆಯದಾಗಲಿ, ಅವ್ರಿಗೆಲ್ಲ ದೃಷ್ಟಿ ಎಲ್ಲ ಹೋಗಲಿ ಅವ್ರು ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಆ ಆರತಿಯನ್ನು ಮಾಡ್ತೀವಿ. ನೀವು ಕೂಡ ಆರತಿಯನ್ನು ಮಾಡಿ. ನಂತರ ಏನು ಮಾಡ್ತಾರೆ, ಆರತಿ ಮಾಡಿದಾದ್ಮೇಲೆ ಅದಕ್ಕೆ ದುಡ್ಡು ಹಾಕ್ಬೇಕಲ್ವಾ. ಸೊ ಅದಕ್ಕೆ ದುಡ್ಡು ಕೂಡ ನಮ್ಮ ಹಸ್ಬೆಂಡು ಹಾಕ್ತಾರೆ. ಸೊ ನೋಡಿ ಎಷ್ಟು ಹಾಕ್ತಾರೆ ಅಂತ ಹೇಳ್ತೀನಿ. ಸೊ ಎಲ್ಲರೂ ಹೀಗೆ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಭೀಮ್ ಅಮಾವಾಸ್ಯೆನ. ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ, ಒಬ್ರೊಬ್ಬರು ಒಂದೊಂದು ಥರ. ನಾವೂ ಅಷ್ಟೇ ಮನೆಯಲ್ಲೆಲ್ಲ ಸಾರಿಸಿ ಗುಡಿಸಿ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಸ್ವಚ್ಛತೆ ಮಾಡಿ ಸೊ ಅದಾದಮೇಲೆ ನಾವು ಈ ಒಂದು ಭೀಮ್ ಅಮಾವಾಸ್ಯೆ ಪೂಜೆಯನ್ನು ಮಾಡಿದ್ದು. ಸೊ ನೋಡಿ ನಮ್ಮ ಹಸ್ಬೆಂಡು ಜೋಬಿಂದ ನೋಟ್ ತೆಗೆದು ಹಾಕಿದ್ರು. ಅದರಲ್ಲಿ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ಯಾರಾದರೂ. ಸೊ ಕರೆಕ್ಟ್ ಇದೆಯಾ ಇಲ್ಲ ಅಂತ ನಾನು ಹೇಳ್ತೀನಿ, ಓಕೆನಾ. ಇದಿಷ್ಟು ಮಾಡಿದ್ವಿ. ಸೊ ಇದೆಲ್ಲ ಆದಮೇಲೆ ಅವ್ರ ಹತ್ರದಿಂದ ಅರಿಶಿನ ಕುಂಕುಮನ ಹಚ್ಚಿಸ್ಕೋಬೇಕು. ನಾನು ಅದಕ್ಕೋಸ್ಕರ ಕುತ್ಕೊಂಡು ಅರಿಶಿನ ಕುಂಕುಮ ಹಚ್ಚಿಸ್ಕೊತಾ ಇದ್ದೀನಿ. ಸೊ ಹಚ್ಚಿಸ್ಕೊಳ್ಳೋದು ನೋಡಿ, ಅಂದರೆ ಎಲ್ಲನೂ ಅವ್ರ ಹತ್ರದಿಂದನೇ ಹಚ್ಚಿಸ್ಕೊಡಿ. ತಾಳಿಗೆ ಕೂಡ ಅರಿಶಿನ ಕುಂಕುಮನ ಹಚ್ಚಿಸ್ಕೊಡಿ. ತಾಳಿಗೆ ಮತ್ತು ಕೆನ್ನೆಗೆ ಹಣೆಗೆ ಎಲ್ಲ ಅರಿಶಿನ ಕುಂಕುಮ ಹಚ್ಚಿಸ್ಕೊಳ್ಳಿ. ಅವ್ರ ಕಡೆಯಿಂದ ನಿಮಗೆ ಒಳ್ಳೆಯದಾಗುತ್ತೆ. ಸೊ ಗಂಡನ ಕಡೆಯಿಂದ ಅರಿಶಿನ ಕುಂಕುಮ ಹಚ್ಚಿಸ್ಕೊಳ್ಳೋದು ತುಂಬಾ ಒಳ್ಳೇದಂತಲೇ ಹೇಳ್ಬೋದಾಗಿರುತ್ತೆ. ನೋಡಿ ಈ ರೀತಿಯಾಗಿ ಅರಿಶಿನ ಕುಂಕುಮದಿಂದ ಹಚ್ಚಿಸ್ಕೊಂಡು ಕೆನ್ನೆಗೆಲ್ಲ ಅರಿಶಿನ ಒಬ್ರೊಬ್ರಿಗೆ ಗೊತ್ತಿರಲ್ಲ. ಸೊ ನೀವು ಹೇಳ್ಕೊಡಿ ಯಾವ ಥರ ಹಚ್ಚೋದು ಅಂತ ಹೇಳಿ. ಸೊ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಎಲ್ಲ ಇಟ್ಟು ಈ ರೀತಿಯಾಗಿ ಈ ಪೂಜೆನ ಮಾಡಬೇಕಾಗುತ್ತೆ. ಅದೆಲ್ಲ ಆದಮೇಲೆ ಕಂಪ್ಲೀಟಾಗಿ ಫೈನಲಾಗಿ ನಿಮ್ಮ ಹಸ್ಬೆಂಡ್ ಕಾಲಿಗೆ ನಮಸ್ಕಾರ ಹಾಕಬೇಕಾಗುತ್ತೆ. ಅವ್ರಿಗೆ ಹೂವು ಅಕ್ಷತೆ ಎಲ್ಲ ಕೊಟ್ಬಿಟ್ಟು ನೀವು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ, ನೀಟಾಗಿ ನಮಸ್ಕಾರ ಮಾಡಿ ಅವರು ಕೂಡ ಆಶೀರ್ವಾದ ಮಾಡ್ತಾರೆ. ಸೊ ನಾವು ಈ ರೀತಿಯಾಗಿ ಏನಂತ ಹೇಳಿದ್ವಿ ಭೀಮ್ ಅಮಾವಾಸ್ಯೆನ ಆಚರಣೆ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ನೀವು ಯಾವ ರೀತಿಯಾಗಿ ಭೀಮ್ ಅಮಾವಾಸ್ಯೆನ ಆಚರಣೆ ಮಾಡಿದ್ರಿ ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಮತ್ತಷ್ಟು ಒಳ್ಳೆ ವೀಡಿಯೋಗೋಸ್ಕರ ನನ್ನ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು ಆಲ್.